ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರೀ ಮಳೆ ಆಗ್ತಾ ಇರೋದ್ರಿಂದ ಇಂದಿನಿಂದ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಹಾಗಾಗಿ ಜುಲೈ 22ರವರೆಗೂ ಕೂಡ ಪ್ರವಾಸಿಗರಿಗೆ ನಿರ್ಬಂಧವನ್ನ ಹೇರಲಾಗಿರುವಂತದ್ದು. ಮುಳ್ಳಯ್ಯನಗಿರಿ ಆಗಿರಬಹುದು, ಸೀತಾಳಯ್ಯನ ನಗರಿ ಈ ಭಾಗಕ್ಕೆ ಅಂದ್ರೆ ಈ ಪ್ರವಾಸಿ ತಾಣಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಲೋಕೋಪಯೋಗಿ ಇಲಾಖೆ ಇಇ ಮನವಿ ಮೇರೆಗೆ ನಿರ್ಬಂಧವನ್ನ ಹೇರಲಾಗಿರುವಂತದ್ದು. ಭಾರಿ ಮಳೆ ಆಗ್ತಾ ಇದೆ. ಈ ಗಿರಿಮಾರ್ಗದಲ್ಲಿ ಏನು ಕುಸಿದಿದೆ ಗುಡ್ಡ, ಹಾಗಾಗಿ ಪ್ರವಾಸಿಗರಿಗೆ ಪ್ರವೇಶವಿಲ್ಲ ಅಂತ ಜಿಲ್ಲಾಡಳಿತ ಘೋಷಣೆಯನ್ನ ಮಾಡಿದೆ. ಈಗಾಗಲೇ ಗಮನಿಸ್ತಾ ಇದ್ದೀವಿ ನಾವು, ಈ ಪ್ರವಾಸಿಗರು ಹುಚ್ಚಾಟವನ್ನ ಮೆರೆತಿದ್ದಾರೆ. ಸೆಲ್ಫಿಗಳು ಕ್ಲಿಕ್ಸ್ಕೊಳ್ಳೋದೇನು, ರೀಲ್ಸ್ ಮಾಡೋದೇನು, ಅಲ್ಲೇ ಜಿಮ್ ಮಾಡೋದೇನು, ಇವೆಲ್ಲವನ್ನ ನೋಡಿ ನೋಡಿ ಸುಸ್ತಾಗ್ಬಿಟ್ಟಿದ್ದಾರೆ ಜಿಲ್ಲಾಡಳಿತ ಮಂಡಳಿಯು. ಹಾಗಾಗಿ ನಿರ್ಬಂಧವನ್ನ ಹೇರ್ಬಿಡೋಣ, ಜುಲೈ 22ನೇ ತಾರೀಕುವರೆಗೂ ಕೂಡ ನಿರ್ಬಂಧವನ್ನ ಹೇರ್ಕೊಂಡ್ಬಿಡೋಣ. ಮುಳ್ಳಯ್ಯನಗಿರಿ ಸೀತಾಳಯ್ಯನ ನಗರಿಗೆ ಯಾರ್ಯಾರೆಲ್ಲ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀರೋ ದಯವಿಟ್ಟು ನಿಲ್ಲಿಸ್ಬಿಡಿ, ಅಲ್ಲಿ ನಿಮ್ಗೆ ಅಲೋ ಇರೋದಿಲ್ಲ. ಒಂದು ಕಡೆ ಈಗಾಗಲೇ ರಾಜ್ಯದ ಹಲವು ಭಾಗಗಳಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರೋದ್ರಿಂದ ಇತ್ತ ಪ್ರತಿಷ್ಠಿತ ಪ್ರವಾಸಿ ತಾಣಗಳೇನಿದೆಯಲ್ಲ, ಮುಳ್ಳಯ್ಯನಗಿರಿ ಬೆಟ್ಟ ಆಗಿರ್ಬೋದು, ಸೀತಾಳಯ್ಯನ ನಗರಿ ಆಗಿರ್ಬೋದು, ಇಲ್ಲಿಗೆ ನಿಮಗೆ ಪ್ರವೇಶ ಇರೋದಿಲ್ಲ ಜುಲೈ 22ನೇ ತಾರೀಕುವರೆಗೂ. ಅಂದರೆ ಇನ್ನೂ 5 ದಿನಗಳವರೆಗೂ ಕೂಡ ಮುಳ್ಳಯ್ಯನಗಿರಿ ಹಾಗೆ ಸೀತಾಳಯ್ಯನ ನಗರಿಗೆ ಪ್ರವಾಸಿಗರಿಗೆ ನಿರ್ಬಂಧವನ್ನ ಹೇರಲಾಗಿರುವಂಥದ್ದು.